ಭಾಳ ತುಂಬ ಶ್ರಮ ವಹಿಸಿ ಆಸಕ್ತಿಯಿಂದ ಎಲ್ಲರ ಶೂಟಿಂಗ್ ಇರಲಿ ಭಾಗವಹಿಸ್ತಾರ. ಇವ್ರಿಗೆ ದಿಲ್ದಾರ್ ಅಂತಲೂ ಹೆಸರು ಕೊಟ್ಟಿದ್ದಾರೆ ಸರ್ ನಮ್ಮ ದಾವಣಗೆರೆ ಜನತೆ. ಇವರು ತುಂಬ ಚೆನ್ನಾಗಿ ಚಿತ್ರರಂಗಲ್ಲಿ ಬೆಳಿಬೇಕಂತ ನಿಮ್ದೊಂದು ಎರಡು ಮಾತು ಆಶೀರ್ವಾದ ಮಾತಾಡ್ಬೇಕು. ಇಲ್ಲ ಬೆಳೀತಾರ್ರಿ ಅವ್ರ ಟೈಟ್ಲ್ ನೋಡ್ರಿ. ಹೌದು ಸರ್. ಕರಿಗೌಡ್ರ ಏನು ಟೈಟ್ಲ್ ಬಂದು ಸಿಕ್ಕಿರೋದು ಇವ್ರಿಗೆ. ಹೌದು ಸರ್. ಆಮೇಲೆ ಹಂಗೆ ಇದ್ದಾರೆ ಅವರು. ಹೌದು ಸರ್. ಅವರಲ್ಲಿ ಪ್ರತಿಭೆ ಇದೆ, ಕಲಾವಿದರು. ಹೌದು ಸರ್. ಬೆಳೀತಾರೆ, ಬೆಳಿಬೇಕು, ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ, ಜನನೂ ಪ್ರೋತ್ಸಾಹ ಕೊಡ್ತಾರೆ. ಹೌದು ಸರ್. ಟೈಮ್ ಬರ್ಬೇಕು. ಯಾವತ್ತೂ ಚಲಬೇಕು ಶರಣಂಗೆ, ಮರಳಿ 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 ಯತ್ನವ ಮಾಡು ಅಷ್ಟೇ. ಎಲ್ಲ ಒಂದು ಕಡೆ ತಲುಪ್ತೀಯ. ಈ ಕಡೆ ಒಂದು ಕಡೆ ಫ್ಯಾಮಿಲಿ ಸರ್, ಈ ಕಡೆ ಒಂದು ಕಡೆ ಚಿತ್ರರಂಗದಲ್ಲಿ ಆಸಕ್ತಿ ಇರುವಂಥ ಒಂದು ಪ್ರತಿಭೆ ಇದು. ಒಳ್ಳೇದು ತುಂಬ ಆಸಕ್ತಿ ಇರುವಂಥವು ಸರ್. ನಾನು ಇಲ್ಲಿಗೆ ಹೋಗಿದ್ದೀನಿ ಅಂತ ಹೌದು ಸರ್. ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು. ಹೌದು ಸರ್. ಹಾಗಾಗಿ ಫ್ಯಾಮಿಲಿ ಒಂದು ಕಡೆ ಆಗಿದೆ ಅವರು. ಹೌದು ಸರ್. ಈ ಕಡೆ ಚಲನಚಿತ್ರರಂಗದ ಮೇಲೆ ದೊಡ್ಡ ಆಸಕ್ತಿ. ಹೌದು ಸರ್. ಅದು ಅವ್ರು ಆಗ್ತಾರೆ. ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಟೈಮ್ ನಮಗೂ ತುಂಬ ಆಸೆ ಇತ್ತು. ನನ್ನ ತಾಯಿಯವರು ಇದ್ದಿದ್ದರೆ ಸುಮಾರು ಸೀರಿಯಲ್ಸು, ಹೌದು ಸರ್, ಥಿಯೇಟ್ರೇ ಕಟ್ಟಿಸ್ಬೇಕು ಅಂತ ಆಸೆ ಪಟ್ಟರು. ಹೌದು ಸರ್. ಅದೇ ನ್ಯೂ ಜನತಾ ಟಾಕೀಸ್ ಅಂತ ಹೇಳ್ಬಿಟ್ಟು ಟೆಂಟ್ಗಳ ಥರನೇ ತೊಗೊಂಬಂದ್ಬಿಡೋಣ ಪ್ಯಾಡೆಡ್ ಶೀಟಲ್ಲಿ ಅಂತ, ತುಂಬ 100 ಸೀಟ್ ಇರುವಂಥದ್ದು ಮಾಡೋಣ. ಹೌದು ಸರ್. ಹಳ್ಳಿ ಬಸ್ ಸ್ಟಾಪ್ಗಳೆಲ್ಲೆಲ್ಲ ಎಲ್ಲಿದೆ ನೋಡಿ, ಡಿಸ್ಟ್ರಿಕ್ಟ್ ತಾಲೂಕು